ಹಾಯ್ ಐ ಆಮ್ ಡಾಕ್ಟರ್ ಪ್ರದೀಪ್. ಸೊ ನಿಮಗೆ ಮೋಷನ್ ಮಾಡೋಕ್ಕೆ ಪ್ರಾಬ್ಲಮ್ ಆಗ್ತಿದೆಯಾ, ತುಂಬ ಸ್ಟ್ರೈನ್ ಮಾಡ್ಕೋತಿದ್ದೀರಾ? ಸೊ ಹಾಗಿದ್ರೆ ನಿಮ್ಗೆ ಯಾರಾದರೂ ಇದನ್ನ ಪೈಲ್ಸ್ ಅಂತ ಹೇಳಿದ್ದಾರಾ? ಸೊ ಇದಕ್ಕೆ ಏನಾದರೂ ಸೊಲ್ಯೂಷನ್ ಇದೆಯಾ? ಸರ್ಜರಿ ಒಂದೇನಾ ಸೊಲ್ಯೂಷನ್ ಅಂತ ಹುಡುಕ್ತಿದ್ದೀರಾ? ಸೊ ನಾರ್ಮಲ್ ಆಗಿ ಪೈಲ್ಸ್ ಅಂತ ಹೇಳಿದ್ರೆ ಸೊ ಸರ್ಜರಿ ಒಂದೇನೇ ಸೊಲ್ಯೂಷನ್ ಅಂತ ಹೇಳ್ತಾರೆ. ಸೊ ಸರ್ಜರಿ ಇಲ್ಲದೇನು ನಾವು ಮೆಡಿಸಿನ್ ಮೂಲಕ ಇದನ್ನು ಕಂಪ್ಲೀಟ್ ಆಗಿ ಸರಿ ಮಾಡ್ಬೋದು. ಸೊ ಪೈಲ್ಸ್ ಅಂದರೆ ಏನು ಅಂತ ಹೇಳಿದ್ರೆ ಸೊ ನಾರ್ಮಲ್ ಆಗಿ ನಾವು ಮೋಷನ್ ಮಾಡುವಂಥ ಜಾಗದಲ್ಲಿ ಕುಷನ್ಸ್ ಇರುತ್ತೆ. ಸೊ ಆ ಕುಷನ್ಸ್ ಅಲ್ಲಿ ಇರುವಂಥ ರಕ್ತ ನಾಳಗಳು ನಿಮಗೆ ಊದ್ಕೊಳ್ಳುತ್ತೆ. ಸೊ ಸ್ವೆಲ್ಲಿಂಗ್ ಆಗುತ್ತೆ. ಸ್ವೆಲ್ಲಿಂಗ್ ಆಗೋದ್ರಿಂದ ಬರುವಂಥ ಪ್ರಾಬ್ಲಮ್ನೇ ನಾವು ಪೈಲ್ಸ್ ಅಂತ ಹೇಳ್ತೀವಿ. ಸೊ ಹೆಮರಾಯ್ಡ್ಸ್ ಅಂತಾನು ಹೇಳ್ತೀವಿ ಇದನ್ನ. ಸೊ ಇದರಲ್ಲಿ ಎರಡು ಥರದ್ದು ಬರುತ್ತೆ, ಇಂಟರ್ನಲ್ ಹೆಮರಾಯ್ಡ್, ಎಕ್ಸ್ಟರ್ನಲ್ ಹೆಮರಾಯ್ಡ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ 4 ಸ್ಟೇಜಸ್ ಬರುತ್ತೆ. ಸೊ ಸ್ಟೇಜ್ 1, 2, 3, 4 ಅಂತ ಇರುತ್ತೆ. ಸೊ ಸ್ಟೇಜ್ 1 ಅಂತ ಹೇಳಿದಾಗ ನಿಮಗೆ ಒಳಗಡೆ ಸೊ ರಕ್ತನಾಳಗಳು ಸ್ವೆಲ್ ಆಗುತ್ತೆ, ಬಟ್ ಅದರಿಂದ ಪೈನ್ಲೆಸ್ ಬ್ಲೀಡಿಂಗ್ ಬರುತ್ತೆ, ಬೇರೆ ಏನೋ ಸಿಂಪ್ಟಮ್ಸ್ ಇರಲ್ಲ ನಿಮಗೆ. ಇದೇ ಸ್ಟೇಜ್ 2 ಅಂತ ಹೇಳಿದಾಗ ನಿಮಗೆ ಪೈಲ್ಸ್ ಅನ್ನೋದು ಹೊರಗಡೆ ಬರುತ್ತೆ. ಸೊ ಗೋಲಿ ಥರ ಇರುತ್ತೆ, ಅದು ಹೊರಗಡೆ ಬರುತ್ತೆ, ಮತ್ತು ಅದಾಗದೇ ಒಳಗಡೆ ಹೊಟ್ಟೋಗುತ್ತೆ. ಮತ್ತು ಗ್ರೇಡ್ 3 ಅಂತ ಹೇಳಿದಾಗ ಪೈಲ್ಸ್ ಅನ್ನೋದು ನೀವು ಮೋಷನ್ ಎಲ್ಲ ಮಾಡಬೇಕಾದ್ರೆ ಹೊರಗಡೆ ಬರುತ್ತೆ, ಬಟ್ ಅದನ್ನು ನೀವೇ ಕೈಯಲ್ಲಿ ಪುಷ್ ಮಾಡಿ ತಳ್ಳಬೇಕಾಗಿರುತ್ತೆ. ಗ್ರೇಡ್ 4 ಅಂತ ಹೇಳಿದಾಗ ಪೈಲ್ಸ್ ಹೊರಗಡೆನೇ ಇರುತ್ತೆ. ಸೊ ಅದನ್ನು ನೀವು ಒಳಗಡೆ ತಳ್ಳಕ್ಕಾಗಲ್ಲ. ಸೊ ಈ ಥರ ಗ್ರೇಡ್ 4 ಇದ್ದಾಗ ಡೆಫಿನೆಟ್ಲಿ ನಿಮಗೆ ಸರ್ಜರಿ ಆಪ್ಷನ್ ಬೇಕೇ ಬೇಕು. ಸೊ ಗ್ರೇಡ್ 1, 2, 3 ಇರಬೇಕಾದ್ರೆ ನೀವು ಅದನ್ನು ಕರೆಕ್ಟಾಗಿ ಗಮನ ಕೊಡೋದ್ರಿಂದ ನೀವು ಮೆಡಿಸಿನ್ಸ್ ಮೂಲಕನೇ ಅದನ್ನು ನೀವು ಕಂಪ್ಲೀಟಾಗಿ ವಾಸಿ ಮಾಡ್ಕೊಳ್ಬೋದು. ಸೊ ಇದಕ್ಕೆ ರೀಸನ್ಸ್ ಏನು ಅಂತ ನೋಡಿದಾಗ ಸೊ ನಾರ್ಮಲ್ ಆಗಿ ಸೊ ಈ ಆಲ್ಕೋಹಾಲ್ ಮಾಡೋವಂಥವ್ರು, ಸ್ಮೋಕಿಂಗ್ ಮಾಡೋವಂಥವ್ರು, ನಾನ್ ವೆಜ್ ಜಾಸ್ತಿ ತೊಗೊಳ್ಳೋವಂಥವ್ರು, ಈ ಪ್ರಾಪರ್ ಹೆಲ್ತ್ ಡಯಟ್ ಮೇಂಟೈನ್ ಮಾಡ್ತಿಲ್ಲ, ಪ್ರಾಪರ್ ಹೆಲ್ತ್ ಫುಡ್ ತಗೋತಿಲ್ಲ ಅಂತ ಹೇಳೋರು, ಗಾಡಿಯಲ್ಲೇ ತುಂಬ ಯಾವಾಗಲೂ ವರ್ಕ್ ಮಾಡ್ತಿರ್ತಾರೆ ಅಥವಾ ತುಂಬ ಕಂಪ್ನಿಯಲ್ಲಿ ಕೂತ್ಕೊಂಡೇ ಕೆಲಸ ಮಾಡ್ತಿರ್ತಾರೆ, ತುಂಬ ಹೀಟಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ ಅನ್ನೋರಿಗೆ ಈ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬರೋವಂಥದ್ದು ಜಾಸ್ತಿ ಇರುತ್ತೆ. ಸೊ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ನಿಮಗೆ ಯಾವಾಗ ಒಂದು 2-3 ಮಂತ್ಸ್ ಇದೆಯೋ, ಯಾವಾಗ ತುಂಬ ಸ್ಟ್ರೈನ್ ಮಾಡ್ತಿದ್ದೀರೋ ಆವಾಗ ನಿಮಗೆ ಅದು ಪೈಲ್ಸ್ ಅಂತ ಸ್ಟೇಜ್ಗೆ ಹೋಗುತ್ತೆ. ಸೊ ಇದನ್ನು ನಾವು ಹೋಮಿಯೋಪತಿ ಮೆಡಿಸಿನ್ ಮೂಲಕ ಸರ್ಜರಿ ಇಲ್ಲದೇ ಕಂಪ್ಲೀಟಾಗಿ ಸರಿ ಮಾಡ್ಬೋದು.